ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು 16 to 17 ಮಿನಿಟ್ ವಿಡಿಯೋ ಆಗಿರುತ್ತೆ. ಸೊ ಇವತ್ತು ನಾನು ನನ್ನ ಫುಲ್ ಡೇ ರುಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹಾಗೂ ಲಂಚ್ ರೆಸಿಪಿನ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ, ಬಟ್ ಆಗಲಿಲ್ಲ. ಸೊ ನೆಕ್ಸ್ಟ್ ನಾನು ವ್ಲಾಗಲ್ಲಿ ನಿಮಗೆ ಒಂದು ಯೂಸ್ಫುಲ್ ಕಂಟೆಂಟ್ ರೀತಿಯಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವತ್ತು ಒಂದು ದಿನ ಫುಲ್ ಡೇ ರುಟೀನ ಶೇರ್ ಮಾಡೋಣ ಅಂತ ಹೇಳಿ, ಹಾಗೆ ಮಕ್ಕಳಿಗೋಸ್ಕರ ನಾನಿವಾಗ ಟಿಫಿನ್ ಬಾಕ್ಸ್ ರೆಸಿಪಿನ ಮಾಡ್ತಾ ಇದ್ದೀನಿ. ಇದು ಬಂದು ನಾರ್ಮಲಿ ಚಪಾತಿ ಪಲ್ಯನ ಕೊಡ್ತೀವಿ. ಇವತ್ತು ಸ್ವಲ್ಪ ಲೇಟಾಗಿ ಎದ್ದೆ, ಯಾಕೆ ಅಂತ ನಾನು ಮುಂದೆ ಬರುವ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಯಾವಾಗಲೂ ನಾನು 4 ಗಂಟೆಗೆ ಹೇಳ್ತಾ ಇದ್ದೆ, ಬಟ್ ಇವಾಗ ಸ್ವಲ್ಪ ಲೇಟ್ ಆಗುತ್ತೆ. ಒಂದು 4:15 ಗಂಟೆ ಮೇಲೇ ಹೇಳ್ತೀನಿ. ಅವಾಗ ಸ್ವಲ್ಪ ಗಡಿಬಿಡಿ ಅನಿಸುತ್ತೆ, ಯಾಕಂದರೆ ನಾವು ಆಲ್ರೆಡಿ ಒಂದು ರುಟೀನ್ನ ರೂಢಿ ಮಾಡ್ಕೊಂಡು ಬಂದಿರ್ತೀವಿ. ಸೊ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂದಾಗ, ಇನ್ನು ನಾವು ಗಡಿಬಿಡಿಯಲ್ಲಿ ಇದ್ದಾಗ ಮಾಡುವಂತಹ ರೆಸಿಪಿ ಅದು. ಪಲ್ಯ ಬದಲಿಗೆ ನಾವು ಸ್ವಲ್ಪ ಅಚ್ಚಕರದ ಪೌಡರನ್ನು ತುಪ್ಪದಲ್ಲಿ ಮಿಕ್ಸ್ ಮಾಡಿ ಚಪಾತಿ ಜೊತೆ ಮಾಡೋದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಮುಂದೆ ನಾನು ಶೇರ್ ಮಾಡ್ತೀನಿ. ಸೊ ಇವತ್ತೇನಾಯಿತು ಅಂತ ಹೇಳಿದರೆ, ಬೆಳಿಗ್ಗೆ ಮಕ್ಕಳೆಲ್ಲ ಹೋದ್ಮೇಲೆ ಸ್ವಲ್ಪ ಎಡಿಟಿಂಗ್ ಎಲ್ಲ ಇತ್ತು, ಹಾಗೆ ಕಿಚನ್ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡಲಿಕ್ಕಿತ್ತು. ಕ್ಲೀನಿಂಗ್ ಮಾಡೋಣ ಅಂತ ಅಂದ್ಕೊಳ್ಳುವಾಗಲೇ ನಮ್ಮ ಸೊಸೈಟಿಯಲ್ಲಿ ಗ್ಯಾಸ್ ಲೈನ್ ಬಂದಿತ್ತು. ಸೊ ಹಾಗಾಗಿ ಎಲ್ಲರ ಮನೆಗೂ ಗ್ಯಾಸ್ ಲೈನ್ನ ಫಿಟ್ ಮಾಡ್ತಾ ಇದ್ರು. ಇವತ್ತು ನಮ್ಮ ಮನೆಗಂತ 10 ಗಂಟೆಗೆ ಬಂದಿದ್ರು, ಬಟ್ ಬಂದಾಗ ಗೊತ್ತಾಯಿತು ಇಲ್ಲಿ ಕ್ಯಾಬಿನೆಟ್ ಜಾಸ್ತಿ ಆಗಿದೆ, ವಾಲೆ ಇಲ್ಲ. ಸೊ ಹಾಗಾಗಿ ಅಲ್ಲಿ ಮೀಟ್ರನ್ನು ಕೂರಿಸಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾನು ಕ್ಯಾಬಿನೆಟ್ ಸೈಡ್ ಇದೆಯಲ್ಲ ಅಲ್ಲಿ ಕೂರಿಸಿ ಅಂತ ಹೇಳಿದ್ದೆ. ಓಕೆ ಅಂತ 1 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಕಿಚನ್ನಲ್ಲಿರುವಂಥ ಪಾತ್ರೆಗಳನ್ನೆಲ್ಲ ತೆಗೆದು ಕಿಚನ್ ಸ್ಲ್ಯಾಬನ್ನು ಕ್ಲೀನ್ ಮಾಡಿಟ್ಟೆ. ಬಟ್ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ, ಹಾಗಾಗಿ ಅಡುಗೆ ಕೂಡ ಮಾಡಿರಲಿಲ್ಲ. ಒಂದು 10-15 ನಿಮಿಷದ ಕೆಲಸ, ಬೇಗ ಬಂದು ಹೋಗ್ತಾರೆ ಅಂತ ವೆಯ್ಟ್ ಮಾಡ್ತಾನೆ ಇದೆ, ಬಟ್ ಅವರು ಬಂದೇ ಇಲ್ಲ. ಇನ್ನು ಒಂದಿಷ್ಟು ಎಲೆಕ್ಟ್ರಿಕ್ ಪ್ರಾಡಕ್ಟ್ಗಳು ಇಡಲಿಕ್ಕೆ ಜಾಗ ಕಡಿಮೆ ಇತ್ತು. ಸೊ ಹಾಗಾಗಿ ಅದಕ್ಕೊಂದು ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೆ. ಇನ್ನು ಅವರಿಗೆಲ್ಲ ವೆಯ್ಟ್ ಮಾಡಿ ಆಗಲೇ ಟೈಮ್ ಬಂದು ಮಧ್ಯಾಹ್ನ 1 ಗಂಟೆ ಆಗ್ತಾ ಬಂತು. ಇನ್ನೇನು ಮಾಡೋದು ಅಂತ ಹೇಳಿ ಸ್ವಲ್ಪ ಪಾಲಕ್ ಪರೋಟ ಮಾಡಿಕೊಂಡು ಮಕ್ಕಳಿಗೋಸ್ಕರ ನಾನಿವತ್ತು ಚಪಾತಿಗೆ ಸೋಯಾ ಚಂಕ್ಸ್ ಪಲ್ಯ ಮಾಡಿದ್ದಿತ್ತು, ಅದ್ರ ಜೊತೆ ಚಪಾತಿಯನ್ನು ತಿಂದಿದ್ದಾಯಿತು. ಇನ್ನು ಮಕ್ಕಳು ಬರೋ ಟೈಮ್ ಕೂಡ ಆಯಿತು, ಅವರಿಗೂ ಕೂಡ ಅಡುಗೆ ಎಲ್ಲ ಮಾಡಬೇಕು. ಇವತ್ತಿನ ದಿನ ಹೇಗಾಯಿತು ಅಂತ ಹೇಳಿದರೆ, ಅವರಿಗೋಸ್ಕರ ವೆಯ್ಟ್ ಮಾಡಿ ಕಿಚನಲ್ಲಿ ಎಲ್ಲವನ್ನ ತೆಗೆದು ಸೈಡಲ್ಲಿ ಇಟ್ಕೊಂಡಿದ್ದೆ. ಅಂದರೆ ತುಂಬ ಕೆಲಸ ಆಗಿಬಿಡುತ್ತೆ. ಅವರು ಅದೊಂದು ಕೆಲಸ ಫಿನಿಶ್ ಮಾಡಿ ಹೋಗಿದ್ರೆ ಎಲ್ಲವನ್ನ ನೀಟಾಗಿ ಇಟ್ಕೊಳ್ಬೋದು ಅಂತ ಅನ್ನಿಸ್ತಾ ಇತ್ತು. ಬಟ್ ಅವರು ಬಂದೇ ಇರಲಿಲ್ಲ. ಕೊನೆಗೆ ಬಂದರು. ಅಷ್ಟರೊಳಗಡೆ ನಾನು ಸ್ವಲ್ಪ ಊಟ ಎಲ್ಲ ಮಾಡ್ಕೊಂಡು, ಮತ್ತೆ ಮನೆಯಲ್ಲಿ ಕೆಲಸ ಅಂತೂ ಕಡಿಮೆ ಆಗತ್ತಾ, ಬಟ್ಟೆ ತೆಗೆಯೋದು, ಮಡಿಚೋದು, ಆ ರೀತಿಯೆಲ್ಲ ಕೆಲಸ ಸಣ್ಣ ಪುಟ್ಟ ಎಲ್ಲ ಕೂಡ ಮಾಡಿಕೊಂಡೆ ನಂತರ ಅಡುಗೆ ಮಾಡ್ಬೋದು. ಮಕ್ಕಳು ಬರೋದ್ರೊಳಗೆ ಅಡುಗೆ ಮಾಡಬೇಕು. ಈ ನಡುವೆ ನಾನೇನು ಮಾಡ್ತೀನಿ ಅಂತ ಹೇಳಿದರೆ, ಏನಾದರೂ ಒಂದು ಸಿಂಪಲ್ ರೆಸಿಪಿನ ಮಕ್ಕಳಿಗೋಸ್ಕರ ಟ್ರೈ ಮಾಡ್ತೀನಿ. ಮಕ್ಕಳು ಮನೆಗೆ ಬಂದು ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತಾನೆ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ನಾನು ಮುಂದೆ ಬರುವ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನಾನು ಏನೆಲ್ಲ ಸ್ನ್ಯಾಕ್ಸ್ ಮಾಡಿದ್ದೀನಿ, ಅದರಲ್ಲಿ ಯಾವುದೆಲ್ಲ ಚೆನ್ನಾಗಿತ್ತು, ನೀವು ಕೂಡ ಮಾಡ್ಬೋದು ಅಂತ ಹೇಳಿ ಕೆಲವರಿಗೆ ಹೆಲ್ಪ್ ಆಗ್ಬೋದು. ನೆಕ್ಸ್ಟ್ ಮುಂದೆ ಬರೋ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಹಾಗೆ ಬಟ್ಟೆನೆಲ್ಲ ವಾಶ್ ಮಾಡಿ ಹಳೆ ಬಟ್ಟೆನೆಲ್ಲ ತೆಗೆದು ಮಡಿಚಿ ಇಡೋದ್ರೊಳಗೆ ಮಧ್ಯಾಹ್ನ ಆಗಿದ್ದೇ ಗೊತ್ತಾಗಿಲ್ಲ. ಸೊ ಒಮ್ಮೊಮ್ಮೆ ಹೇಗಾಗತ್ತೆ ಅಂತ ಹೇಳಿದರೆ, ಬೆಳಿಗ್ಗೆ ಎದ್ದಿರ್ತೀವಿ, ಸಾಯಂಕಾಲ ಹೇಗಾಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ನೋಡಲಿಕ್ಕೆ ಎಲ್ಲ ಸಣ್ಣ ಪುಟ್ಟ ಕೆಲಸ ಅನಿಸುತ್ತೆ, ಬಟ್ ಮಾಡ್ತಾ ಅದು ತುಂಬಾ ಟೈಮ್ ಆಗಿಬಿಡುತ್ತೆ. ಇನ್ನು ವರ್ಕಿಂಗ್ ಮಾಮ್ಸ್ ಇರಬಹುದು ಅಥವಾ ಹೊರಗಡೆ ವರ್ಕ್ ಮಾಡಿ ಮನೆಗೆ ಬಂದು ಕೆಲಸ ಮಾಡುವವರಿಗಂತೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂತ ಹೇಳಿದರೆ, ಅವರು ಬೆಳಿಗ್ಗೆ ಎಲ್ಲ ಮಾಡಿಬಿಟ್ಟು ಮತ್ತೆ ಕೆಲಸಕ್ಕೆ ಹೋಗಿ ಮನೆಗೆ ಬಂದು ಮತ್ತೆ ಕೆಲಸ ಮಾಡಿ, ಓ ಮೈ ಗಾಡ್, ಮನೇಲಿ ಇರುವ ನಮಗೆ ಎಷ್ಟೊಂದು ಕೆಲಸ, ದಿನ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಇನ್ನು ಆಗಲೇ ಅವರು ಬಂದು ಹೇಳಿದರು, ಇದರಲ್ಲಿ ಆಗೋದಿಲ್ಲ, ಇದು ಸೇಫ್ ಅಲ್ಲ ಅಂತ ಹೇಳಿದರು. ಈ ಕ್ಯಾಬಿನೆಟ್ ಸೈಡ್ ಇದೆಯಲ್ಲ ಅಲ್ಲಿ ಮೀಟರ್ ಫಿಕ್ಸ್ ಮಾಡಲಿಕ್ಕೆ ಹೇಳಿದೆ, ಬಟ್ ಅದು ಸೇಫ್ ಆಗಲ್ಲ. ಈ ಕ್ಯಾಬಿನೆಟ್ ಮಾಡಿದ್ದಲ್ಲ ಅದನ್ನು ತೆಗಿಬೇಕು ಅಂತ ಹೇಳಿದರು. ಇನ್ನು ಗೊತ್ತಲ್ಲ, ಒಮ್ಮೆ ಅದನ್ನು ತೆಗಿಯೋದು ಮಾಡೋದು ಅಂತ ಹೇಳಿದರೆ ತುಂಬ ಕೆಲಸ ಆಗಿಬಿಡುತ್ತೆ. ಅದಕ್ಕೆ ಕಾರ್ಪೆಂಟರ್ಗೆ ಹೇಳಬೇಕು, ಅವರು ಬಂದು ಅದನ್ನೆಲ್ಲ ರೆಡಿ ಮಾಡೋದ್ರೊಳಗೆ ಇನ್ನು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಸೊ ಓಕೆ ಅಂತ ಹೇಳಿ ಅವರು ಹೋದರು. ನೆಕ್ಸ್ಟ್ ನಾನು ಮಕ್ಕಳಿಗೋಸ್ಕರ ಅಡುಗೆ ಮಾಡ್ತಾ ಇದ್ದೀನಿ. ಒಂದು ಹೊಸ ಮನೆ ತೆಗೆದುಕೊಳ್ತೀವಿ ಅಂತ ಹೇಳಿದರೆ ನಮಗೆ ಬೇಕಾದ ರೀತಿಯಲ್ಲಿ ನಾವು ಕಿಚನ್ನ ರೆಡಿ ಮಾಡ್ಕೊಂಡಿರ್ತೀವಿ. ಸೊ ಹಾಗೆ ನಮ್ಮ ಮನೆಯಲ್ಲಿ ಏನಾಯಿತು ಅಂತ ಹೇಳಿದರೆ, ನಾವು ಮನೆ ಕಟ್ಟಬೇಕಾದ್ರೆ ಒಂದು ಡಿಸೈನ್ ಅಂತ ಅವರಿಗೆ ಕೊಟ್ಟಿರ್ತೀವಿ. ಅದೇ ಡಿಸೈನಲ್ಲಿ ಅವರು ಮಾಡಿದರು. ಆವಾಗೆಲ್ಲ ಇಷ್ಟೆಲ್ಲ ಐಡಿಯಾ ಇರಲಿಲ್ಲ, ನಾವು ಹೇಗೆ ಮಾಡಬೇಕು ಅದು ಮಾಡಬೇಕು ಅಂತ ಹೇಳಿ. ಸೊ ಇವಾಗ ಅವರ ಐಡಿಯಾದ ಪ್ರಕಾರ ನಮ್ಮ ಮನೆಯಲ್ಲಿ ಕಿಚನ್ ಕ್ಯಾಬಿನೆಟ್ ಎಲ್ಲ ರೆಡಿ ಆಗಿತ್ತು. ಬಟ್ ಇವಾಗ ಏನಾಗಿದೆ, ಮತ್ತೆ ಗ್ಯಾಸ್ ಲೈನ್ ಬರುತ್ತಲ್ವಾ, ಇಷ್ಟು ದಿನ ಸಿಲಿಂಡ್ರಲ್ಲಿ ಯೂಸ್ ಮಾಡ್ತಾ ಇದ್ವಿ, ಗ್ಯಾಸ್ ಲೈನ್ ಹೊಸದಾಗಿ
ಆಗಿ ಬಂದಿರೋದ್ರಿಂದ ಹಾಕಿಸ್ಕೊಳ್ಳೇಬೇಕಿತ್ತು, ಯಾಕಂದರೆ ಅವರು ಸಿಲಿಂಡರ್ ಕೂಡ ಸ್ಟಾಪ್ ಮಾಡಿಬಿಡ್ತಾರೆ. ಇನ್ನು ಕಾರ್ಪೆಂಟರನ್ನು ಹುಡ್ಕೊಂಡು ಹೋಗಬೇಕು. ಸೊ ಯಾರು ಮಾಡ್ತಾರೆ ಅಂತ ಗೊತ್ತಿಲ್ಲ, ಹೇಗೆ ಮಾಡ್ತಾರೆ ಅಂತ ಕೂಡ ಗೊತ್ತಿಲ್ಲ. ಒಮ್ಮೆ ತುಂಬ ಚೆನ್ನಾಗಿ ಮಾಡಿರೋದನ್ನು ಕಟ್ ಮಾಡೋದಂದರೆ ಅಷ್ಟೊಂದೇನು ಸುಲಭ ಅಲ್ಲ. ನೋಡಬೇಕು ಹೇಗಾಗತ್ತೆ ಅಂತ ಹೇಳಿ. ಹಾಗೆ ಆಗಲೇ ಮಧ್ಯಾಹ್ನ 3:30 ಆಯಿತು. ಮಕ್ಕಳನ್ನೆಲ್ಲ ಮನೆ ಕರ್ಕೊಂಡು ಬಂದಾದಮೇಲೆ ಆರ್ನ ಚಿಕ್ಕವಳು ಇರಬೇಕಾದ್ರೆ ನಮ್ಮ ನೈಬರ್ಸ್ ಮನೆಗೆ ಹೋಗ್ತಾ ಇದ್ಲು. ಅಲ್ಲಿ ಒಂದು ಈ ರೀತಿ ಸ್ಟಿಕ್ಕರನ್ನು ಕಟ್ ಮಾಡಿ ಈ ರೀತಿ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಸೊ ಅದನ್ನು ನಾನು ಕ್ಲೀನ್ ಮಾಡಬೇಕಾದ್ರೆ ಈ ಕಡೆ ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ದೆ. ಇನ್ನು ಮಧ್ಯಾಹ್ನ ಮಕ್ಕಳದೆಲ್ಲ ಊಟ ಆದಮೇಲೆ ಮತ್ತೆ ಒಂದಿಷ್ಟು ಪಾತ್ರೆಗಳು, ಟಿಫಿನ್ ಬಾಕ್ಸ್ ಇರ್ಬೋದು, ಅದು ಇದು ಅಂತ ಒಮ್ಮೊಮ್ಮೆ ಏನು ಅನಿಸುತ್ತೆ ಅಂತ ಹೇಳಿದರೆ ಮಧ್ಯಾಹ್ನ ಸಾಯಂಕಾಲ ಅಂತ ಹೇಳಿ ಊಟ ಮಾಡ್ತೀವೋ ಏನೋ ಗೊತ್ತಿಲ್ಲ, ಪಾತ್ರೆಗಳಂತೂ ಟೈಮಿಗೆ ಸರಿಯಾಗಿ ಬಂದು ಸಿಂಕಲ್ಲಿ ಬಿದ್ದಿರುತ್ತೆ. ಸೊ ಅದನ್ನೆಲ್ಲ ಒಮ್ಮೆ ಕ್ಲೀನ್ ಮಾಡಿಬಿಟ್ರೆ ನೆಮ್ಮದಿ ಅಂತ ಅನಿಸುತ್ತೆ. ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು. ಇನ್ನು ಈ ಸಾರಿ ಮಳೆಗಾಲನೋ ಬೇಸಿಗೆಗಾಲನೋ ಅಂತ ಗೊತ್ತೇ ಆಗ್ತಾ ಇಲ್ಲ. ಮಳೆಗಾಲದಲ್ಲಿ ನಾನು ಬಿಸಿ ನೀರನ್ನು ಕುಡಿಲಿಕ್ಕೆ ಪ್ರಿಪೇರ್ ಮಾಡ್ತೀನಿ. ಯಾವಾಗಲೂ ಬಿಸಿ ನೀರನ್ನೇ ಕುಡಿತೀವಿ. ಸೊ ಹಾಗಾಗಿ ಒಂದು ಥರ್ಮಸಲ್ಲಿ ಬಿಸಿ ನೀರನ್ನು ತುಂಬಿ ಇಟ್ಕೊಂಡಿರ್ತೀನಿ. ಅವಾಗವಾಗ ಬಿಸಿ ಮಾಡಿ ಕುಡಿಯೋದಕ್ಕಿಂತ ಬಿಸಿ ಮಾಡಿ ಇಟ್ಟಿರೋದನ್ನು ಈಸಿ ಆಗುತ್ತೆ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಇನ್ನು ಆರೋಗ್ಯದ ಬಗ್ಗೆ ಎಷ್ಟೇ ಕಾಳಜಿ ವಹಿಸಿದ್ರು ಕೂಡ ಇವಾಗಿನ ಫುಡ್ಡಲ್ಲಿ ಏನು ಬೆರೆಸ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗೆ ಇವತ್ತು ವಿಷಯ ಗೊತ್ತಾಯಿತು, ಮಹಾರಾಷ್ಟ್ರದಲ್ಲಿ ಹಾಲಿನಲ್ಲಿ ಕಲಬೆರಕೆ ಇದೆ ಅಂತ ಹೇಳಿ. ಇನ್ನು ಚೆಕಿಂಗ್ ಎಲ್ಲ ಆಗ್ತಾ ಇದೆ. ನಮ್ಮ ಪರಿಸ್ಥಿತಿ ಯಾವ ಸ್ಥಿತಿಗೆ ಬಂತು ಅಂತ ಅನ್ನಿಸುತ್ತೆ ಒಮ್ಮೊಮ್ಮೆ. ಮಕ್ಕಳು ಕೊಡುವಂಥ ಹಾಲಿನಲ್ಲೂ ಕೂಡ ಕಲಬೆರಕೆ ಮಾಡ್ತಾರೆ ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಏನೇನು ನಡೀತಾ ಇದೆ ಅಲ್ವಾ. ಹಾಲು ಪವಿತ್ರ ಅಂತ ಹೇಳ್ತಾರೆ. ಅದೇ ಹಾಲಿನಲ್ಲಿ ಏನಾದರೂ ಕಲಬೆರಕೆನ ಬೆರೆಸಿ ಕೊಡೋದ್ರಿಂದ ಮಕ್ಕಳು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಹಾಲನ್ನು ಕುಡಿತಾರೆ. ಏನು ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ನಾವು ಕುಡಿಯುವಂಥ ಹಾಲು ಮೇಲೂ ಕೂಡ ಡೌಟ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗೆ ಇವಾಗ ಏನು ಮಾಡೋದು, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಹಾಲು ಕುಡಿಯೋದು ನಿಲ್ಲಿಸ್ಲಿಕ್ಕಾಗತ್ತಾ? ಮಕ್ಕಳಿಗೆ ಹಾಲು, ಮೊಸರು, ಮಜ್ಜಿಗೆ ಅಂತೂ ಬೇಕೇ ಬೇಕು. ಸದ್ಯಕ್ಕೆ ಸರ್ಚ್ ಮಾಡಿ ನೋಡಿದಾಗ ಲೋಕಲ್ ಮಾರ್ಕೆಟಲ್ಲಿ ತಂದಿರುವಂಥ ಹಾಲಿನಲ್ಲಿ ಕಲಬೆರಕೆ ಇದೆ ಅಂತ ಗೊತ್ತಾಯಿತು. ಆದರೂ ಸಮಾಜ ಎಲ್ಲಿಗೆ ಹೋಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದರೆ ಅದನ್ನು ಕೂಡ ಚಿಕ್ಕ ಚಿಕ್ಕ ಮಕ್ಕಳು ಕುಡ್ದಿರ್ತಾರೆ. ಆ ಮಕ್ಕಳಿಗೆ ಏನಾದರೂ ಎಫೆಕ್ಟ್ ಆಗ್ಬೋದಲ್ವಾ. ಸೊ ಬನ್ನಿ, ಇವತ್ತು ನಾನು ಮಧ್ಯಾಹ್ನದ ಊಟಕ್ಕೆ ಸೋರೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿ ಹೊರಟೆ. ಸೊ ಸೋರೆಕಾಯಿಯನ್ನು ನಾನು ಯಾಕೆ ಇಲ್ಲಿ ಪ್ಲೇಟ್ ಮೇಲೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದರೆ, ಸೊ ಏನಾಯಿತು ಅಂತ ಹೇಳಿದರೆ, ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ಮಿನಿಮಲಿಸ್ಟ್ ಅಂತ ಹೇಳಿ. ಸೊ ಹೌದು, ಮಿನಿಮಲಿಸ್ಟ್ ಅಂತ ಹೇಳಿದ ಮೇಲೆ ನಾನು ಸ್ವಲ್ಪ ಸ್ವಲ್ಪ ಆಸೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಹೇಳಿ, ಹಾಗಂತ ಪ್ಲೇಟ್ ಮೇಲೆ ತರಕಾರಿ ಕಟ್ ಮಾಡ್ತೀನಿ ಅಂತ ಹೇಳಿದರೆ ಅದು ಒಂದು ಆಸೆ ಆಗಿತ್ತು ನನಗೆ. ಈ ರೀತಿ ಪ್ಲೇಟ್ ಅನ್ನೋದಕ್ಕಿಂತ ಒಂದು ಸ್ಟೀಲ್ ಸೀಟ್ ಬರುತ್ತೆ ಗೊತ್ತಾ ಇವಾಗ. ಸೊ ಅಮ್ಮನ ಮನೆಯಲ್ಲಿತ್ತು, ಆ ರೀತಿ ಎಲ್ಲ ಕಟ್ ಮಾಡಲಿಕ್ಕೆ ತುಂಬ ಇಷ್ಟ ಆಗೋದು. ಬಟ್ ಅದನ್ನು ತರ್ಬೋದಿತ್ತು. ಬಟ್ ಅದನ್ನು ತಂದರೆ ಎಲ್ಲಿ ಇಡಲಿ, ಅದನ್ನು ಇಡಲಿಕ್ಕೆ ಒಂದು ಪ್ಲೇಸ್ ಬೇಕು. ಆಲ್ರೆಡಿ ಪಾತ್ರೆಗಳೆಲ್ಲ ತುಂಬ ತುಂಬಿಕೊಂಡಿದೆ. ಅದನ್ನು ನಾನು ಶಾರ್ಟ್ ಮಾಡಲಿಕ್ಕೆ ಹೊರಟಿದ್ದೇನೆ. ಇನ್ನು ಮತ್ತೆ ಮತ್ತೆ ತರೋದು ಬೇಡ ಅಂತ ಹೇಳಿ ಈ ರೀತಿ ಪ್ಲೇಟಲ್ಲಿ ಕಟ್ ಮಾಡೋಣ ಅಂತ ಒಂದು ವಿಡಿಯೋದಲ್ಲಿ ನೋಡಿದ್ದೆ ಆಯಿತಾ. ಸೊ ಪ್ಲೇಟಲ್ಲಿ ಕಟ್ ಮಾಡ್ತಾಯಿದ್ರು. ನನಗೆ ಏನಾದರೂ ಒಂದು ಹೊಸದಾಗಿದ್ದರೆ ಅದನ್ನು ಟ್ರೈ ಮಾಡಬೇಕು. ಹಾಗಾಗಿ ಈ ರೀತಿ ಪ್ಲೇಟ್ ಮೇಲೆ ಕಟ್ ಮಾಡಿಟ್ಟಿದ್ದೀನಿ. ಹಾಗಂದ್ರೆ ನನಗೆ ಚಾಪಿಂಗ್ ಬೋರ್ಡ್ ಇಲ್ವಾ? ಖಂಡಿತ ಇದೆ. ಅದೇನಾಗುತ್ತೆ ಗೊತ್ತಾ, ಇವಾಗ ಮಳೆಗಾಲ ಚಾಪಿಂಗ್ ಬೋರ್ಡ್ ಬಂದು ಮರದ್ದಾಗಿತ್ತು. ಸೊ ಅದು ನೀರು ತಾಗಿದಾಗ ಸ್ವಲ್ಪ ಬೂಸ್ಟ್ ರೀತಿಯಾಗಿ ಆಗುತ್ತೆ. ಅವಾಗವಾಗ ನಾನು ಚಾಪಿಂಗ್ ಬೋರ್ಡನ್ನು ಯೂಸ್ ಮಾಡ್ತಾನೆ ಇರ್ತೀನಿ. ವಾಶ್ ಮಾಡಿ ಸೈಡಲ್ಲಿ ಇಟ್ಟರೆ ಅದು ಗಾಳಿ ತಾಗಿ ಒಣೆಯೋದ್ರೊಳಗೆ ತುಂಬ ಟೈಮ್ ಆಗಿಬಿಡುತ್ತೆ. ಯಾವಾಗಲೂ ಅಂದ್ಕೊಳ್ತೀನಿ ಇದನ್ನು ಯಾಕೆ ಯೂಸ್ ಮಾಡಬೇಕು ಅಂತ ಹೇಳಿ. ಈ ಸ್ಟೀಲ್ ಪಾತ್ರೆ ಏನಾದರೂ ಆದರೆ ವಾಶ್ ಮಾಡಿ ಚೆನ್ನಾಗಿ ಅದನ್ನು ನೀಟಾಗಿ ತೊಳೆದಿಟ್ಬೋದು ಅಂತ ಹೇಳಿ. ಸೊ ಹಾಗೆ ಮಕ್ಕಳು ಮಧ್ಯಾಹ್ನ ಬಂದಿದ್ದರು, ನನಗೆ ಏನಾದರೂ ಕೊಡು ಅಂತ ಕೇಳ್ತಾ ಇದ್ರು. ಹಾಗೆ ನಾನಿಲ್ಲಿ ಓಟ್ಸ್ ಹಾಲು ಕೊಡೋಣ ಅಂತ ಹೇಳಿ, ಯಾವಾಗಲೂ ಏನು ಇಲ್ಲ ಅಂತಾದರೆ ಓಟ್ಸ್ಗೆ ನಾನು ಈ ರೀತಿ ಹಾಲನ್ನು ಹಾಕಿ ಕೊಟ್ಬಿಡ್ತೀನಿ. ಇನ್ನು ಅದು ಸ್ವೀಟ್ ಆಗಿರೋದಿಲ್ಲ ಅಂತ ಹೇಳಿ ನಂದಿನಿ ಬಾದಾಮ್ ಮಿಲ್ಕ್ ಇತ್ತು, ಅದನ್ನು ಕೂಡ ಸ್ವಲ್ಪ ಹಾಕಿ ಕೊಟ್ಟರೆ ಸ್ವಲ್ಪ ಸ್ವೀಟಾಗಿ ಚೆನ್ನಾಗಿರುತ್ತೆ. ಹಾಗೆ ಬೇಗ ಬೇಗ ಅಡುಗೆ ಮಾಡಿ ಮತ್ತು ಸ್ವಲ್ಪ ಹೊರಗಡೆ ಕೂಡ ಹೋಗಬೇಕು. ಯಾಕಂತ ಹೇಳಿದರೆ ರಾಗಿ ಹಿಟ್ಟು ಖಾಲಿಯಾಗಿ 1 ವೀಕ್ ಆಗಿತ್ತು. ನಮ್ಮ ಮನೆಯಲ್ಲಿ ರಾಗಿನ ಈ ನಡುವೆ ತುಂಬಾ ಯೂಸ್ ಮಾಡ್ತೀವಿ. ಒಂದು ಹೊತ್ತಾದರೂ ರಾಗಿ ರೊಟ್ಟಿ ಅಥವಾ ರಾಗಿ ದೋಸೆ ಏನಾದರೂ ಮಾಡ್ತಾನೆ ಇರ್ತೀನಿ. ಸೊ 1 ವೀಕಿಂದ ಹೊರಗಡೆ ಹೋಗಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಇವತ್ತು ಮಾಡ್ಕೊಂಡು ಬರೋಣ ಹಿಟ್ಟನ್ನು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಬೇಗ ಬೇಗ ಅಡುಗೆ ಮಾಡ್ತಾ ಇದ್ದೀನಿ.
ಯಾವಾಗಲೂ ನಾನು ಮಧ್ಯಾಹ್ನ 4 ಗಂಟೆಗೆ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋದು. ಯಾಕಂತ ಹೇಳಿದರೆ ಬೆಳಿಗ್ಗೆ ಮಾಡಿದರೆ ಸಾಯಂಕಾಲ ಫ್ರೆಶ್ ಆಗಿರೋದಿಲ್ಲ ಅನ್ನೋ ಒಂದು ಭಾವನೆ. ಸೊ ಹಾಗಾಗಿ ಅದನ್ನು ಒಂದು ರೂಢಿ ಮಾಡ್ಕೊಂಡಿರೋದ್ರಿಂದ ಎಷ್ಟೇ ಕೆಲಸ ಇದ್ದರೂ ಕೂಡ ಅಡುಗೆ ಮಾತ್ರ ನಾನು ಅದೇ ಟೈಮಲ್ಲಿ ಮಾಡ್ತೀನಿ. ಇನ್ನು ನನಗೆ ಈ ಹೀರೆಕಾಯಿ, ಸೋರೆಕಾಯಿ ಆ ರೀತಿಯೆಲ್ಲ ತರಕಾರಿಯನ್ನು ತುಂಬ ಈಸಿಯಾಗಿ ಮಾಡಿಬಿಡ್ತೀನಿ. ತುಂಬ ಕೆಲಸ ಅಂತ ಅನ್ನಿಸೋದೇ ಇಲ್ಲ. ಜಾಸ್ತಿಯಾಗಿ ನಾನೇನು ಮಾಡ್ತೀನಿ ಗೊತ್ತಾ, ಬೇರೆ ಬೇರೆ ವೆರೈಟಿಯಾಗಿ ಮಾಡ್ತೀನಿ. ಪನ್ನೀರ್ ಮಾಡಿಕೊಂಡು ಮಾಡಿರ್ಬೋದು, ಅಥವಾ ಬ್ರಿಂಜಲ್ ಕರಿ, ಅದೆಲ್ಲ ಈಸಿ ಆದರೂ ಕೂಡ ಕೆಲವೊಮ್ಮೆ ಗೋಡಂಬಿಯನ್ನು ನೆನೆಸಿಡಬೇಕಾಗತ್ತೆ, ಜೊತೆಗೆ ಮಸಾಲೆಗಳನ್ನೆಲ್ಲ ಹುರ್ಕೊಳ್ಬೇಕಾಗತ್ತೆ, ಕೆಲಸ ಜಾಸ್ತಿ ಅನಿಸ್ಬಿಡತ್ತೆ. ಸೊ ಹಾಗಾಗಿ ಇದನ್ನು ಮಾಡಲಿಕ್ಕೆ ನನಗೆ ತುಂಬ ಈಸಿ ಆಗೋದು. ಹಾಗೆ ಸಲಾಡ್ಗೆಲ್ಲ ಕಟ್ ಮಾಡಿಬಿಟ್ಟು ಊಟ ಕೂಡ ಮಾಡಿ ಬಂದಾಯಿತು. ಬೇಗ ನಮ್ಮ ಮನೇಲಿ ಊಟ ಮಾಡೋದು. ಸೊ ಹಾಗೆ ನಾನು ಇವಾಗ ಬಂದಿರೋದು ರಾಗಿಯನ್ನು ತೆಗೆದುಕೊಂಡು ಹಿಟ್ಟನ್ನು ಮಾಡಿಸ್ಲಿಕ್ಕೆ. ಹಾಗೆ ನಾನು ಬಂದು ಇಂಟೀರಿಯರ್ ಡಿಸೈನ್ ಮಾಡ್ತಾರಲ್ಲ ಅಲ್ಲಿ ಬಂದು ಈ ಕ್ಯಾಬಿನೆಟನ್ನು ಕಟ್ ಮಾಡ್ತಾರಂತ ಕೇಳಲಿಕ್ಕೆ ಬಂದೆ. ಹಾಗೆ ನನ್ನ ಹತ್ರ ನಂಬರ್ ಕೂಡ ಇರಲಿಲ್ಲ. ಅಲ್ಲೇ ಒಂದು ಚಿಕ್ಕ ವಿಡಿಯೋನ ಕೂಡ ಮಾಡಿಕೊಂಡು ಮನೆಗೆ ಬಂದ್ವಿ. ಬರಬೇಕಾದ್ರೆ ಆರ್ನಾಗೆ ಕ್ಲಿಪ್ಸ್ ಎಲ್ಲ ಬೇಕಿತ್ತು. ಇನ್ನು ಈ ಕ್ಲಿಪ್ ಮತ್ತು ಈ ಹೇರ್ ಬ್ಯಾಂಡ್ ಇದೆಯಲ್ಲ ಸ್ಕೂಲ್ಗೆ ದಿನಾಲೂ ಹಾಕ್ಕೊಂಡು ಹೋಗಬೇಕು, ಆ ಸ್ಕೂಲಿನ ರೂಲ್ ಆಗಿತ್ತು. ಸೊ ಹಾಗಾಗಿ ಒಂದು ಸೆಟ್ಟನ್ನು ತೆಗೆದುಕೊಂಡು ಬಂದೆ. ಎಷ್ಟೇ ತಂದರೂ ಕೂಡ ಆರ್ನ ಆ ಕಡೆ ಈ ಕಡೆ ಎಲ್ಲ ಹಾಕಿ ಮಿಸ್ ಮಾಡಿಬಿಡ್ತಾಳೆ. ಸೊ ಹಾಗಾಗಿ ಅದನ್ನು ಸೆಟ್ ತೆಗೆದುಕೊಂಡು ಬಂದೆ. ಇನ್ನು ಮನೆಗೆ ಬಂದು ಮೊಸರು ಮಾಡೋಣ ಅಂತ ಹೇಳಿ ಹಾಲನ್ನು ಕಾಯಿಸ್ಲಿಕ್ಕೆ ಇಟ್ಟು ಇವಾಗ ಸ್ವಲ್ಪ ಬೆಚ್ಚಗಿರುವಂಥ ಹಾಲಿಗೆ ಮೊಸರನ್ನು ಹಾಕಿ ಇವಾಗ ಮೊಸರು ಮಾಡಲಿಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೀನಿ. ಆವಾಗಲೇ ಒಮ್ಮೆ ತೋರಿಸಿದ್ದೆ. ಈ ಕಾಯಿ ಬಂದು ದೇವಸ್ಥಾನದಿಂದ ಬಂದಿರೋದು, ದೇವಸ್ಥಾನಕ್ಕೆ ಹೋದಾಗ ತೆಗೆದುಕೊಂಡು ಬಂದಿದ್ರು. ಸೊ ಅದನ್ನೆಲ್ಲ ತುರಿದು ಇಟ್ಕೊಂಡಿದ್ದೀನಿ. ಈ ಕಾಯಿಯನ್ನು ತುರ್ಕೊಂಡಿರ್ತೀವಲ್ಲ ಯಾವಾಗಲೂ ಅದನ್ನು ತುರಿದ್ಬಿಟ್ಟು ನಾವು ಡೀಪ್ ಫ್ರಿಜ್ಜಲ್ಲಿ ಇಡಬೇಕು, ಇಲ್ಲ ಅಂದರೆ ಹಾಳಾಗಿಬಿಡುತ್ತೆ. ಇನ್ನು ಆಗಲೇ 8 ಗಂಟೆ ಆಯಿತು. ಮಕ್ಕಳಿಗೂ ಕೂಡ ಎಕ್ಸಾಮ್ ಇತ್ತು, ಓದ್ಕೊಳ್ಲಿಕ್ಕೆ ಹೇಳಿದ್ದೀನಿ. ಇನ್ನು ಹೋಗಿ ಅವರಿಗೆ ಕ್ವಶನ್ ಕೇಳಿ ನಾನು ಮಲಗೋದು. ಯಾಕಂತ ಹೇಳಿದರೆ ಬೆಳಿಗ್ಗೆ ಬೇಗ ಹೇಳ್ತೀವಿ, ಮಕ್ಕಳಿಗೂ ಕೂಡ ಬೇಗ ಸ್ಕೂಲ್ಗೆ ಹೋಗಬೇಕು. ಹಾಗಾಗಿ ಎಲ್ಲ ಕೂಡ ಬೇಗನೆ ಆಗುತ್ತೆ. ಇನ್ನೊಂದೇನಾಯಿತು ಗೊತ್ತಾ, ನಿನ್ನೆ ಅಷ್ಟೇ ಒಂದು ಪೆನ್ನು ಲೀಕ್ ಆಗಿ ಶಾಯಿ ಆಗಿಬಿಟ್ಟಿತ್ತು. ಆ ಪೆನ್ನನ್ನು ಡಸ್ಟ್ಬಿನ್ಗೆ ಹಾಕ್ಲಿಕ್ಕೆ ಹೇಳಿದ್ದೆ. ಇವತ್ತು ಅವನು ಬರೀಲಿಕ್ಕೆ ಅಂತ ಹೋದಾಗ ಮತ್ತೊಂದು ಪೆನ್ನು ಲೀಕ್ ಆಯಿತು ಅಂತ ಹೇಳಿ ಅದನ್ನು ಕೂಡ ಡಸ್ಟ್ಬಿನ್ಗೆ ಹಾಕಿ, ಮತ್ತೊಂದು ಪೆನ್ನು ಕೂಡ ಲೀಕ್ ಆಯಿತು ಅಂತ ಹೇಳಿ 3-4 ಪೆನ್ನನ್ನು ಡಸ್ಟ್ಬಿನ್ಗೆ ಹಾಕ್ದ. ಅದೇನು ಅಂತ ನಾನು ನೋಡ್ಲಿಕ್ಕೆ ಬಂದರೆ ಮೊದಲು ಪೆನ್ನು ಲೀಕ್ ಆಗಿತ್ತಲ್ಲ, ಅದ್ರ ಶಾಯಿ ಪೆನ್ ಹಾಕುವಂಥ ಬಾಕ್ಸಲ್ಲಿ ತುಂಬಿಕೊಂಡಿತ್ತು. ಹಾಗಾಗಿ ಎಲ್ಲ ಪೆನ್ನಿಗೂ ಅದು ಹಿಡಿದಿತ್ತು. ಅವನಿಗೆ ಗೊತ್ತಾಗಲೇ ಇಲ್ಲ, ಎಲ್ಲದೂ ಕೂಡ ಡಸ್ಟ್ಬಿನ್ಗೆ ಹಾಕಿದ್ದ. ಮತ್ತೆ ಅದನ್ನು ತರಿಸಿ ಆ ಶಾಯಿನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಹಾಗೆ ಇದೊಂದು ಟಿಪ್ಪು ನೆನ್ಪಿಟ್ಕೊಳ್ಳಿ, ಏನಾದರೂ ಶಾಯಿ ಆದರೆ ನಾವು ಸ್ಯಾನಿಟೈಸರನ್ನು ಹಾಕಿ ಕ್ಲೀನ್ ಮಾಡಿದರೆ ತುಂಬ ಈಸಿಯಾಗಿ ಶಾಯಿ ಕ್ಲೀನ್ ಆಗುತ್ತೆ. ಓನ್ಲಿ ಶಾಯಿ ಮಾತ್ರ ಅಲ್ಲ, ಯಾವುದೇ ಕಲೆ ಇದ್ದರೂ ಕೂಡ ಸ್ವಲ್ಪ ಸ್ಯಾನಿಟೈಸರನ್ನು ಹಾಕಬೇಕು. ಇದು ಸ್ಯಾನಿಟೈಸರ್ ನಾನು ಇಲ್ಲೇ ಇಟ್ಕೊಂಡಿರ್ತೀನಿ. ಯಾಕಂದರೆ ಮಕ್ಕಳು ಮನೇಲಿದ್ದಾಗ ಏನಾದರೂ ಒಂದು ಡ್ರಾಯಿಂಗ್ ಮಾಡೋದು, ಅಲ್ಲಿ ಕಲರ್ ಇಲ್ಲಿ ಕಲರ್ ಅಂತ ಮಾಡ್ತಾನೆ ಇರ್ತಾರೆ. ಆವಾಗ ನನಗೆ ಈಸಿಯಾಗಿ ಇದು ತೆಗಿಲಿಕ್ಕೆ ಈಸಿ ಆಗಿಬಿಡುತ್ತೆ. ಜೊತೆಗೆ ಮಕ್ಕಳಿಗೂ ಕೂಡ ಕೈಯಲ್ಲಿ ಶಾಯಿ ಮಾಡಿಕೊಂಡ್ರೆ ಸ್ವಲ್ಪ ಸ್ಯಾನಿಟೈಸರ್ ಹಾಕಿ ವಾಶ್ ಮಾಡ್ಕೊಂಡ್ರಂತೂ ನೀಟಾಗಿ ಕ್ಲೀನ್ ಆಗುತ್ತೆ. ಬರೀ ಪೆನ್ನು ಮಾತ್ರ ಅಲ್ಲ, ಸ್ಟಡಿ ಟೇಬಲ್ ಎಲ್ಲ ಶಾಯಿ ಆಗಿತ್ತು, ನೀಟಾಗಿ ಕ್ಲೀನ್ ಮಾಡಿದ್ದೆ. ಹಾಗೆ ನನ್ನ ಕೈ ಕೂಡ ಅಷ್ಟೇ, ಅದನ್ನೆಲ್ಲ ಹಾಕಿಬೇಕಾದ್ರೆ ಕೈ ತುಂಬಾನೇ ಶಾಯಿ ಆಗಿತ್ತು. ಅದನ್ನು ಕೂಡ ಅಷ್ಟೇ ಸ್ಯಾನಿಟೈಸರನ್ನು ಹಾಕಿ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಿದೆ ಅಂತ ಹೇಳಿ. ಇನ್ನು ಹ್ಯಾಂಡ್ ವಾಶ್ ಹಾಕಿ ವಾಶ್ ಮಾಡಿದ್ರಂತೂ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಇವತ್ತು ಕೊನೆಯ ಎಕ್ಸಾಮ್ ಇತ್ತು. ಸೊ ಆಲ್ರೆಡಿ ಮಕ್ಕಳಿಗೆ ಎಕ್ಸಾಮ್ ಜಾಸ್ತಿ ಆಗಿರೋದ್ರಿಂದ ವಿಡಿಯೋ ಜಾಸ್ತಿಯಾಗಿ ಮಾಡ್ಲಿಕ್ಕೆ ಆಗಲಿಲ್ಲ. ಇನ್ನು ಮುಂದೆ ನನ್ನ ವಿಡಿಯೋ ಒಂದಿಷ್ಟು ಕಂಟೆಂಟ್ ಜೊತೆ ಬರೋಣ ಅಂದ್ಕೊಂಡಿದ್ದೀನಿ. ಸೊ ಮಿಸ್ ಮಾಡಿದೆ ನೋಡಿ. ಹಾಗೆ ಅವನು ಕೂಡ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದಾನೆ. ಸ್ಟಡಿ ಟೇಬಲ್ ಯಾವಾಗಲೂ ಮೆಸ್ಸಿಯಾಗಿಯೇ ಇರುತ್ತೆ. ಯಾಕೆ ಗೊತ್ತಾ, ಮಕ್ಕಳು ಏನಾದರೂ ಡ್ರಾಯಿಂಗ್ ಮಾಡೋದು ಅದು ಇದು ಅಂತ ಆ ಕಡೆ ಈ ಕಡೆ ಹಾಕ್ತಾನೆ ಇರ್ತಾರೆ. ಸೊ ನಾನೇ ಬಂದು ಕ್ಲೀನ್ ಮಾಡ್ತಾ ಇರ್ತೀನಿ. ಇನ್ನು ಸಣ್ಣದೇನಾದರೂ ಇದ್ದರೆ ಅದ್ವಿನ್ ಕೂಡ ಕ್ಲೀನ್ ಮಾಡ್ತಾನೆ. ಎಲ್ಲ ನೀಟಾಗಿ ಇಟ್ಟಾದಮೇಲೆ ಸ್ವಲ್ಪ ಕ್ವಶನ್ಸ್ ಎಲ್ಲ ಕೇಳಲಿಕ್ಕಿತ್ತು, ಅದನ್ನು ಕೂಡ ಕೇಳಿಬಿಡ್ತೀನಿ. ಮಕ್ಕಳು ಹೇಗಂದರೆ ಬೇರೆ ಕೆಲಸಕ್ಕೆಲ್ಲ ಅಮ್ಮ ಬೇಕಾಗಲ್ಲ, ಈ ಓದು ವಿಷಯ ಬಂದರೆ ಅಮ್ಮ ಪಕ್ಕದಲ್ಲೇ ಇರಬೇಕಾಗತ್ತೆ. ಯಾವಾಗಲೂ ಅಷ್ಟೇ, ಓದ್ಕೊಳ್ಳಿ ಅಂತ ಹೇಳಿದರೆ ನೀನು ಬಾ ಓದಿಸ್ಬಿಡು ಅಂತ ಹೇಳ್ತಾರೆ. ಇನ್ನು ಎಷ್ಟೇ ಓದಿಸಿದ್ರು ಕೂಡ ಕೊನೆಗೆ ಒಮ್ಮೆ ಕ್ವಶನ್ ಕೇಳಿದ್ರೆ ಅವರಿಗೂ ತೃಪ್ತಿ, ನಮಗೂ ತೃಪ್ತಿ. ಸೊ ಗೈಸ್, ಇವತ್ತೇನ ಹೋಲ್ ಡೇ ರುಟೀನ ಶೇರ್ ಮಾಡಿದ್ದೀನಿ. ಪುಟ್ಟ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.